ಎಲ್ಲರಿಗೂ ನಮಸ್ಕಾರಗಳು ಮಗ. ಇವತ್ತಿನ ಟಾಪ್ 5 ಲೇಟೆಸ್ಟ್ ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ನಂಬರ್ 1 ಕಡೆಗೆ ಹೋಗೋದಾದ್ರೆ, ಇದೀಗ IPL ರಿಲೇಟೆಡ್ ಒಂದು ನ್ಯೂಸ್ ಆದ್ರೆ ಬಂದಿದೆ ಅಂತಾನೆ ಹೇಳ್ಬೋದು. ಕೆಲವು ರೂಮರ್ಸ್ ಮತ್ತು ಸೋರ್ಸಸ್ ಕಡೆಯಿಂದ ಬಂದ ಮಾಹಿತಿ ಅಂತಾನೆ ಹೇಳ್ಬೋದು. ಮತ್ತು ಆ ಮಾಹಿತಿ ಏನು ಅಂತಂದ್ರೆ, ಈ ಬಾರಿ ಮೆಗಾ ಆಕ್ಷನ್ಗೆ ಚೋಪ್ರಾ ಆರ್ಚರ್ ಮತ್ತು ಬೆನ್ ಸ್ಟೋಕ್ಸ್ ಅಂಡ್ ಕ್ಯಾಮ್ರನ್ ಗ್ರೀನ್ 3 ಜನ ಈ ಬಾರಿ ಮೆಗಾ ಆಕ್ಷನ್ಗಾದ್ರೆ ರಿಜಿಸ್ಟರ್ ಆದ್ರೆ ಆಗಿಲ್ಲ. ಇಲ್ಲಿ ಕ್ಯಾಮ್ರನ್ ಗ್ರೀನ್ ಓಕೆ, ಅವ್ರಿಗೆ ಇಂಜೂರ್ ಆಗಿತ್ತು, ಅವರು ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಓಕೆ. ಮತ್ತು ಇವ್ರು ಬೆನ್ ಸ್ಟೋಕ್ಸ್ ಕೂಡ ಅವರು ಕೂಡ ಮೊದಲೇ ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ರು, ನಾನು ನಮ್ಮ ಇಂಗ್ಲೆಂಡ್ ತಂಡದ ಟೆಸ್ಟ್ ಸೀರೀಸ್ ಅವೆಲ್ಲ ಇದಾವೆ, ಆ ಕಾರಣದಿಂದಾಗಿ ನಾನು ಈ ಬಾರಿ IPL ಆದ್ರೆ ಆಡೋದಿಲ್ಲ ಅಂತಂದು ಬೆನ್ ಸ್ಟೋಕ್ಸ್ ಆದ್ರೆ ಹೇಳಿದರು. ಇಲ್ಲಿ ಚೋಪ್ರಾ ಆರ್ಚರ್ ಆದ್ರೆ ಇನ್ನು ಯಾವುದೇ ಕ್ಲಿಯರ್ ಮಾಹಿತಿ ಆದ್ರೆ ಕೊಟ್ಟಿಲ್ಲ. ಮತ್ತು ಇದೀಗ ಬಂದಿರೋ ಮಾಹಿತಿಯ ಪ್ರಕಾರ ಚೋಪ್ರಾ ಆರ್ಚರ್ ಕೂಡ ಈ ಬಾರಿ ಮೆಗಾ ಆಕ್ಷನ್ IPL ಆದ್ರೆ ಮೆಗಾ ಆಕ್ಷನ್ ಆದ್ರೆ ಎಂಟರ್ ಆಗಿಲ್ಲ ಎಂದು ಮಾಹಿತಿಗಳಾದ್ರೆ ಬರ್ತಾವಿದೆ ಅಂತಾನೆ ಹೇಳ್ಬೋದು. ಇನ್ನು ಅಪ್ಡೇಟ್ ನಂಬರ್ 2 ಬಂದ್ಬಿಟ್ಟು ಮೊಹಮ್ಮದ್ ಶಮಿ ರಿಲೇಟೆಡ್ ಆಗಿದ್ದು ಅಪ್ಡೇಟ್ ನಂಬರ್ 2 ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತಂದ್ರೆ, ಇದೀಗ ಮೊಹಮ್ಮದ್ ಶಮಿ ಅವರ ಬಾಲ್ಯದ ಕೋಚ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ಮೊಹಮ್ಮದ್ ಶಮಿ ರಿಲೇಟೆಡ್. ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೊಹಮ್ಮದ್ ಶಮಿ ಕೋಚ್, ಚಿಲ್ಡ್ರನ್ ಕೋಚ್ ಅಂತಂದ್ರೆ, ಮೊಹಮ್ಮದ್ ಶಮಿ ಅವರು ಆಸ್ಟ್ರೇಲಿಯಾ ಅಂದ್ರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಬಾರ್ಡರ್ ಗವಾಸ್ಕರ್ 2ನೇ ಟೆಸ್ಟ್ ಮುಗಿದ ಬಳಿಕ 3ನೇ ಟೆಸ್ಟ್ಗಾದ್ರೆ ಮೊಹಮ್ಮದ್ ಶಮಿ ಅವರು ಪ್ರಯಾಣ ಮಾಡಲಿದ್ದಾರೆ ಮತ್ತು ಆಸ್ಟ್ರೇಲಿಯಾಗೆ ಟ್ರಾವೆಲಿಂಗ್ ಮಾಡಲಿದ್ದಾರೆ ಎಂದು ಮೊಹಮ್ಮದ್ ಶಮಿಯ ಚಿಲ್ಡ್ರನ್ ಕೋಚ್ ಆದ್ರೆ ಹೇಳಿದ್ದಾರೆ. ಇದು ಎಲ್ಲ ಟೀಮ್ ಇಂಡಿಯಾದ ಅಭಿಮಾನಿಗಳಿಗೆ ಮತ್ತು ಟೀಮ್ ಇಂಡಿಯಾದ ಫ್ಯಾನ್ಸ್ಗೆ ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು. ಇನ್ನು ಅಪ್ಡೇಟ್ ನಂಬರ್ 3 ಬಂದ್ಬಿಟ್ಟು ನ್ಯೂಜಿಲೆಂಡ್ ತಂಡದ ಬೌಲರ್ ಆದಂತ ಟೀಮ್ ಸೌತಿ ರಿಲೇಟೆಡ್. ಟೀಮ್ ಸೌತಿ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಟೀಮ್ ಸೌತಿ ಅಂತಂದ್ರೆ, ನಮ್ಮ ತಂಡ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಬಳಿಕ ಏನಾದ್ರೂ WTC ಫೈನಲ್ಗೆ ಅರ್ಹತೆ ಪಡೆಯದೆ ಹೋದ್ರೆ ನಾನು ಇಲ್ಲಿ ಇವಾಗ ಈ ಟೆಸ್ಟ್ ನಲ್ಲೇ ವಿದಾಯ ಆದ್ರೆ ಕೊಡ್ತೇನೆ ಮತ್ತು ರಿಟೈರ್ಮೆಂಟ್ ಆದ್ರೆ ಕೊಡ್ತೀನಿ ಎಂದು ಟೀಮ್ ಸೌದಿ ಆದ್ರೆ ಹೇಳಿದ್ದಾರೆ. ಇನ್ನು ಅಪ್ಡೇಟ್ ನಂಬರ್ 4 ಬಂದ್ಬಿಟ್ಟು ರೋಹಿತ್ ಶರ್ಮಾ ರಿಲೇಟೆಡ್ ಮೊಹಮ್ಮದ್ ಕೈಫ್ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೊಹಮ್ಮದ್ ಕೈಫ್ ಅಂತಂದ್ರೆ, ರೋಹಿತ್ ಶರ್ಮಾ ಅವರು ಎಂತ ದೊಡ್ಡ ಆಟಗಾರ ಅಂತ ನಮ್ಗೆಲ್ಲ ಗೊತ್ತಿದೆ ಮತ್ತು ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೂ ಕೂಡ ಗೊತ್ತಿದೆ. ಅವರು ಮನಸ್ಸು ಮಾಡಿದರೆ ಬೇರೆ ತಂಡಕ್ಕೆ ಹೋಗಿ ನಾಯಕರು ಕೂಡ ಆಗ್ಬೋದಾಗಿತ್ತು, ಆದರೆ ಆ ಕೆಲಸ ಮಾಡಿಲ್ಲ. ಮುಂಬೈ ತಂಡದಲ್ಲೇ ಉಳಿದುಕೊಂಡು ನಾಯಕ ಪಟ್ಟವನ್ನು ಹಾರ್ದಿಕ್ ಪಾಂಡ್ಯ ವಹಿಸಲಿ ಎಂದು ಮಾರ್ಗದರ್ಶನ ನೀಡಿದರು. ಮತ್ತು ಅದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂತಂದ್ರೆ ಇದು ರೋಹಿತ್ ಶರ್ಮಾರಲ್ಲಿ ದೊಡ್ಡ ಗುಣ ಅಂತಂದು ಮೊಹಮ್ಮದ್ ಕೈಫ್ ಆದ್ರೆ ಹೇಳ್ತಾರೆ. ಅಪ್ಡೇಟ್ ನಂಬರ್ 5 ಬಂದ್ಬಿಟ್ಟು ನಮ್ಮ KL ರಾಹುಲ್ ರಿಲೇಟೆಡ್. ಮತ್ತು KL ರಾಹುಲ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಅದು ಲಕ್ನೋ ಸೂಪರ್ ಜೈಂಟ್ಸ್ ತಂಡದ CEO ಅವರಿಗೆ ಒಂದು ಸ್ಟೇಟ್ಮೆಂಟ್, ಅದು ಸಂಜೀವ್ ಅವರಿಗೆ ಅಂತಾನೆ ಹೇಳ್ಬೋದು. ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ, ನಾನು KL ರಾಹುಲ್ ಹೇಳಿದ್ದಾರೆ, SRH ತಂಡದ ವಿರುದ್ಧ ಗೆದ್ದು ನಾವು ಪ್ಲೇ ಆಫ್ಗೆ ಹೋಗಬೇಕಾಗಿತ್ತು ಮತ್ತು ಅದು ನಮ್ಮ ಕೈಲಿ ಆಗಲಿಲ್ಲ. ಮತ್ತು ಪಂದ್ಯದ ನಂತರ ನಡೆದ ಘಟನೆಯನ್ನು ಹೇಳಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಮತ್ತು ಅದು ಹೇಳಲಾರದ ಘಟನೆ ಎಂದು KL ರಾಹುಲ್ ಆದ್ರೆ ಮನಸ್ಸನ್ನು ಸ್ವಲ್ಪ ನೋವಿನಿಂದ ಹೇಳ್ತಿದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ಗೆಲ್ಲ ಗೊತ್ತಿರ್ಬೋದು, ಸ್ವಲ್ಪ ಅವರ CEO ಮತ್ತು KL ರಾಹುಲ್ ಇಬ್ಬರ ನಡುವೆ ವಾಗ್ವಾದ ಕೂಡ ಆಗಿ ಜಗಳ ಕೂಡ ಆಗಿದೆ ಮತ್ತು ಅದು ಎಲ್ಲಿವರೆಗೂ ಕೂಡ ಬಂದಿಲ್ಲ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ನಮ್ಮ KL ರಾಹುಲ್ ಕೂಡ ಈ ಬಾರಿ ಮೆಗಾ ಆಕ್ಷನ್ ಆದ್ರೆ ಎಂಟರ್ ಆಗಿದ್ದಾರೆ. ಅವ್ರೇನಾದ್ರೂ ಜಗಳ ಆಡಿರ್ಲಿಕ್ಕಪ್ಪ ಅಂತಂದ್ರೆ KL ರಾಹುಲ್ ಅವರು ಆ ಟೀಮ್ ಬಿಟ್ಟು ಬರ್ತಿದ್ದಿಲ್ಲ ಅಂತಾನೆ ಹೇಳ್ಬೋದು. ನಿಮ್ಮ ಪ್ರಕಾರ ಈ 5ನೇ ಅಪ್ಡೇಟ್ ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.